ನಮಸ್ತೆ ಎಲ್ರಿಗೂ ದಾತ್ರಿ ಆಸ್ಟ್ರೋವಿಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರೀತಾ. ಇವತ್ತಿನ ವಿಡಿಯೋದಲ್ಲಿ ದಶಾಭುಕ್ತಿಯ ಬಗ್ಗೆ ತಿಳಿದುಕೊಳ್ಳುವ. ಈಗ ನಾವು ಹುಟ್ಟಿದಾಗಲಿಂದ ಸಾಯುವವರೆಗೆ, ಈಗ ಒಂದು 70 ಇಯರ್ಸ್ ಬದುಕಿರ್ತೀವಿ ಅಂತ ಅಂದ್ಕೊಳ್ಳೋಣ. ನಾವು ಹುಟ್ಟಿದ್ರಿಂದ ಸಾಯುವವರೆಗೆ ಒಂದೇ ಥರ ಇರಲ್ಲ ನಮ್ಮ ಜೀವನ. ಕೆಲವೊಂದು ಟೈಮ್ ಪೀರಿಯಡ್ ಒಳ್ಳೆದಿರುತ್ತೆ, ಕೆಲವೊಂದು ಟೈಮ್ ಪೀರಿಯಡ್ ಒಳ್ಳೆದಿರಲ್ಲ. ಬೇರೆ ಬೇರೆ ಘಟನೆಗಳು ಸಂಭವಿಸುತ್ತೆ. ಯಾಕಂದರೆ ಆಗ ನಾವು ಬೇರೆ ಬೇರೆ ಗ್ರಹಗಳ ದಶಾ ಪೀರಿಯಡಲ್ಲಿ ಇರ್ತೀವಿ. ಒಂದೊಂದು ಟೈಮ್ ಪೀರಿಯಡಲ್ಲಿ ಸರ್ಟೈನ್ ಪ್ಲಾನೆಟ್ಸ್ ನಮ್ಮ ಲೈಫ್ನ ರೂಲ್ ಮಾಡ್ತವೆ. ಓಕೆ, ಈಗ ನಾವು ಹುಟ್ಟುವಾಗ ನಮ್ಮನ್ನು ಯಾವ ಪ್ಲಾನೆಟ್ ರೂಲ್ ಮಾಡುತ್ತೆ, ಎಷ್ಟು ಟೈಮ್ ರೂಲ್ ಮಾಡುತ್ತೆ, ಆವಾಗ ನಮಗೆ ಲೈಫ್ ಹೇಗಿರುತ್ತೆ, ನೆಕ್ಸ್ಟ್ ಯಾವ ಪ್ಲಾನೆಟ್ ರೂಲ್ ಮಾಡುತ್ತೆ, ಟಿಲ್ ನಮ್ಮ ಜೀವನ ಎಂಡ್ ಆಗುವ ತನಕ ಯಾವ ಯಾವ ಪ್ಲಾನೆಟ್ಸ್ಗಳು ನಮ್ಮನ್ನು ರೂಲ್ ಮಾಡ್ತವೆ, ಎಷ್ಟು ಟೈಮ್ ರೂಲ್ ಮಾಡ್ತವೆ, ಅದು ಹೇಗಿರುತ್ತೆ. ನಾವು ಹುಟ್ಟಿದ ಸಂದರ್ಭದಲ್ಲಿ ನಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿರ್ತಾನೋ, ನಮ್ಮದು ಯಾವುದೇ ಲಗ್ನ ಆಗಿರಲಿ, ನಾನು ರಾಶಿ ಮತ್ತು ನಕ್ಷತ್ರಗಳ ಬಗ್ಗೆ ಹೇಳುವಾಗ ಹೇಳಿದ್ದೆ, ಪ್ರತಿಯೊಂದು ರಾಶಿಯಲ್ಲಿ 2 ನಕ್ಷತ್ರ ಇರುತ್ತೆ ಅಂತ. ಟೋಟಲ್ 12 ರಾಶಿಗಳಲ್ವಾ. ಸೊ 2 ನಕ್ಷತ್ರ ಇಂಟು 12 ರಾಶಿಗಳು ಅಂದರೆ 27 ನಕ್ಷತ್ರಗಳಾಯ್ತಲ್ವಾ. ಅಂದರೆ ಮೇಷದಲ್ಲಿ 2 ನಕ್ಷತ್ರ, ವೃಷಭದಲ್ಲಿ 2 ನಕ್ಷತ್ರ, ಮಿಥುನದಲ್ಲಿ 2 ನಕ್ಷತ್ರ. ಇದೇ ರೀತಿ 12 ರಾಶಿಗಳಲ್ಲಿ 27 ನಕ್ಷತ್ರಗಳನ್ನು ಫಿಟ್ ಮಾಡಲಾಗಿದೆ. 2 ನಕ್ಷತ್ರ ಒಂದು ರಾಶಿಯಲ್ಲಿ ಅಂತ ಹೇಳಿದೆ ಅಲ್ವಾ. ಆ್ಯಕ್ಚುಲಿ ಒಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. ಈಗ 2 ನಕ್ಷತ್ರ ಒಂದು ರಾಶಿಯಲ್ಲಿ ಅಂದರೆ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರದ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, ಪ್ಲಸ್ ಭರಣಿ ನಕ್ಷತ್ರದ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಆಗ 2 ನಕ್ಷತ್ರ ಆಯ್ತಲ್ವಾ. ಇನ್ನು ಕಾಲ್ ನಕ್ಷತ್ರ ಅಂದರೆ 3ನೇ ನಕ್ಷತ್ರದ ಮೊದಲನೇ ಪಾದ. ಟೋಟಲ್ ಆಗಿ 9 ಪಾದಗಳಾಯ್ತಲ್ವಾ. 2 ನಕ್ಷತ್ರ ಒಂದು ರಾಶಿಯಲ್ಲಿ. ನೆಕ್ಸ್ಟ್ ವೃಷಭದಲ್ಲಿ ಕೃತಿಕಾ ನಕ್ಷತ್ರದ ಉಳಿದ 3 ಪಾದಗಳು, ಪ್ಲಸ್ ರೋಹಿಣಿ ನಕ್ಷತ್ರದ 4 ಪಾದಗಳು, ಮತ್ತು ಮೃಗಶಿರ ನಕ್ಷತ್ರದ 2 ಪಾದಗಳು. ಟೋಟಲ್ ಆಗಿ 9 ಪಾದಗಳು 2 ನಕ್ಷತ್ರ. ಈ ರೀತಿಯಾಗಿ 12 ರಾಶಿಗಳಲ್ಲಿ 2 ನಕ್ಷತ್ರಗಳಿರುತ್ತೆ. ಆಲ್ರೆಡಿ ಇದು ಗೊತ್ತಿದೆ. ಓಕೆ, ಈಗ ಈ 12 ನಕ್ಷತ್ರಗಳಿಗೂ ಒಬ್ಬೊಬ್ಬರು ಅಧಿಪತಿಗಳಿರ್ತಾರೆ. ಹೇಗೆ ಒಂದೊಂದು ರಾಶಿಗೆ ಒಂದೊಂದು ಅಧಿಪತಿ ಇದ್ದಾರೆ, ಮೇಷರಾಶಿಗೆ ಮಂಗಳ, ವೃಷಭಕ್ಕೆ ಶುಕ್ರ, 12 ರಾಶಿಗಳಿಗೆ ಹೇಗೆ ಅಧಿಪತಿಗಳಿದ್ದಾರೆ, ಹಾಗೆ ಈ ಪ್ರತಿಯೊಂದು ರಾಶಿಯಲ್ಲಿರುವಂತಹ ನಕ್ಷತ್ರಗಳಿಗೆ 27 ನಕ್ಷತ್ರಗಳಿಗೂ ಒಬ್ಬೊಬ್ಬರು ಅಧಿಪತಿಗಳಿದ್ದಾರೆ. ಇದರಲ್ಲಿ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೆ ಟೋಟಲ್ ಆಗಿ 27 ನಕ್ಷತ್ರಗಳಿವೆ. ಫಸ್ಟಿಗೆ ಬರುವಂಥ 9 ನಕ್ಷತ್ರಗಳೇನಿವೆ, ಅಶ್ವಿನಿಯಿಂದ ಹಿಡಿದು ಆಶ್ಲೇಷ ನಕ್ಷತ್ರದವರೆಗೆ ಒಂದು ಸೆಟ್. ನೆಕ್ಸ್ಟ್ 9 ನಕ್ಷತ್ರಗಳೇನಿವೆ, ಮಖ ನಕ್ಷತ್ರದಿಂದ ಜ್ಯೇಷ್ಠ ನಕ್ಷತ್ರದವರೆಗೆ 2ನೇ ಸೆಟ್. ನೆಕ್ಸ್ಟ್ 3ನೇ ಸೆಟ್, ಮೂಲ ನಕ್ಷತ್ರದಿಂದ ರೇವತಿ ನಕ್ಷತ್ರ, ಇದು 3ನೇ ಸೆಟ್. ಈ ರೀತಿಯಾಗಿ 3 ಸೆಟ್ ಆಗಿ ತಗೊಂಡ್ರೆ ಮೇಷದಲ್ಲಿ ಅಶ್ವಿನಿ ನಕ್ಷತ್ರದಿಂದ ಸ್ಟಾರ್ಟ್ ಆಗಿ ಕರ್ಕಾಟಕದಲ್ಲಿ ಆಶ್ಲೇಷ ನಕ್ಷತ್ರಕ್ಕೆ ಒಂದು ಸೆಟ್ ಆಫ್ 9 ನಕ್ಷತ್ರಗಳು ಮುಗಿಯುತ್ತೆ. ಸೆಕೆಂಡ್ ಸೆಟ್ ನಕ್ಷತ್ರ ಮಕದಿಂದ ಸ್ಟಾರ್ಟ್ ಆಗಿ ಸಿಂಹ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಮುಗಿಯುತ್ತೆ. ಇನ್ನು 3ನೇ ಸೆಟ್ ಮೂಲ ನಕ್ಷತ್ರ ಧನು ರಾಶಿಯಲ್ಲಿ ಸ್ಟಾರ್ಟ್ ಆಗಿ ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಮುಗಿಯುತ್ತೆ. ಈ ರೀತಿಯಾಗಿ 27 ನಕ್ಷತ್ರಗಳನ್ನು 12 ರಾಶಿಗಳಲ್ಲಿ ಜೋಡಣೆ ಮಾಡಲಾಗಿದೆ. ಈ 27 ನಕ್ಷತ್ರಗಳಿಗೂ ಒಬ್ಬೊಬ್ಬರು ಅಧಿಪತಿಗಳಿದ್ದಾರೆ ಅಂತ ಹೇಳಿದೆ ಅಲ್ವಾ. ಇಲ್ಲಿ ಅಶ್ವಿನಿ ಮಖ ಮೂಲ ನಕ್ಷತ್ರಗಳಿಗೆ ಕೇತು ಅಧಿಪತಿ. ಅಶ್ವಿನಿ ಮೇಷದಲ್ಲಿ ಸ್ಟಾರ್ಟ್ ಆಗುತ್ತೆ, ಮಖ ಸಿಂಹದಲ್ಲಿ, ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಈ 3 ನಕ್ಷತ್ರಗಳಿಗೂ ಕೇತು ಒಬ್ಬನೇ ಅಧಿಪತಿ, ಇದು ನೆನಪಿರಬೇಕು. ನೆಕ್ಸ್ಟ್ ಸೆಕೆಂಡ್ ಲೈನ್ ಭರಣಿ, ಪೂರ್ವ ಪಾಲ್ಗುಣಿ, ಪೂರ್ವಷಾಢ ಈ ನಕ್ಷತ್ರಗಳಿಗೆ ಶುಕ್ರ ಅಧಿಪತಿ. ನೆಕ್ಸ್ಟ್ ಕೃತಿಕಾ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ ಇದಕ್ಕೆ ಸೂರ್ಯ ಅಧಿಪತಿ. ನೆಕ್ಸ್ಟ್ ರೋಹಿಣಿ, ಹಸ್ತ, ಶ್ರವಣ ಚಂದ್ರಾಧಿಪತಿ. ಮೃಗಶಿರ, ಚಿತ್ತ, ಧನಿಷ್ಠ ಮಂಗಳಾಧಿಪತಿ. ಆರಿದ್ರ, ಸ್ವಾತಿ, ಶತಭಿಷ ರಾಹು ಅಧಿಪತಿ. ಪುನರೋಸು, ವಿಶಾಖ, ಪೂರ್ವಭಾದ್ರ ಗುರು ಅಧಿಪತಿ. ಪುಷ್ಯ, ಅನುರಾಧ, ಉತ್ತರ ಭಾದ್ರ ಶನಿ ಅಧಿಪತಿ. ಆಶ್ಲೇಷ, ಜ್ಯೇಷ್ಠ, ರೇವತಿಗೆ ಬುಧ ಅಧಿಪತಿ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನಕ್ಷತ್ರದ ಅಧಿಪತಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಹುಟ್ಟುವಾಗ ನಮ್ಮ ಜಾತಕದಲ್ಲಿ ಚಂದ್ರ ಈ 12 ರಾಶಿಗಳಲ್ಲಿ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅಂತ ನೋಡಿಕೊಂಡು, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಜಾತಕದಲ್ಲಿ ನೀವು ಹುಟ್ಟುವಾಗ ಚಂದ್ರ ಸ್ವಾತಿ ನಕ್ಷತ್ರದಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಸ್ವಾತಿ ನಕ್ಷತ್ರ ಎಲ್ಲಿ ಬರುತ್ತೆ? ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಬರುತ್ತೆ. ತುಲಾ ರಾಶಿಯಲ್ಲಿ ಚಂದ್ರ ಅಂತ ಬರೆದಿದ್ದು ಸ್ವಾತಿ ನಕ್ಷತ್ರದಲ್ಲಿ ಕೂತಿದ್ದಾನೆ. ಸ್ವಾತಿ ನಕ್ಷತ್ರದ ಅಧಿಪತಿ ಯಾರು? ರಾಹು. ಆಗ ನಿಮ್ಮ ಜನ್ಮ ನಕ್ಷತ್ರದ ಅಧಿಪತಿ ರಾಹು ಆಗ್ತಾನೆ.
ಈ ನಕ್ಷತ್ರದ ಅಧಿಪತಿ ಯಾಕೆ ಬೇಕು? ಇನ್ನೊಂದೇನೆಂದರೆ ಈ ನಕ್ಷತ್ರದ ಅಧಿಪತಿಗಳನ್ನು ಈ ಸೀರೀಸಲ್ಲೇ ನೆನ್ಪಿಟ್ಕೊಳ್ಬೇಕು. ಫಸ್ಟಿಗೆ ಕೇತುನೇ ಬರಬೇಕು, ನೆಕ್ಸ್ಟ್ ಶುಕ್ರ, ಸೂರ್ಯ, ಚಂದ್ರ, ಮಂಗಳ, ರಾಹು, ಗುರು, ಶನಿ, ಬುಧ. ಈ ಆರ್ಡ್ರಲ್ಲೇ ಇದನ್ನು ನೆನ್ಪಿಟ್ಕೊಳ್ಬೇಕು. ಇದು ಫಿಕ್ಸ್ಡ್ ಆರ್ಡರ್. ಹಾಗೆ ನಮ್ಮ ಶಾಸ್ತ್ರದ ಪ್ರಕಾರ ಇಂತಹ ಗ್ರಹಗಳಿಗೆ ಇಂತಿಷ್ಟೇ ವರ್ಷ ಅಂತ ಅಸೈನ್ ಮಾಡಿದ್ದಾರೆ. ಕೇತುವಿಗೆ 7 ವರ್ಷ, ಶುಕ್ರನಿಗೆ 20 ವರ್ಷ, ಸೂರ್ಯನಿಗೆ 6 ವರ್ಷ, ಚಂದ್ರನಿಗೆ 10 ವರ್ಷ, ಮಂಗಳನಿಗೆ 7 ವರ್ಷ, ರಾಹುವಿಗೆ 18 ವರ್ಷ, ಗುರುವಿಗೆ 16 ವರ್ಷಗಳು, ಶನಿಗೆ 19 ವರ್ಷಗಳು, ಬುಧನಿಗೆ 17 ವರ್ಷಗಳು. ಇದೆಲ್ಲ ಆ್ಯಡ್ ಮಾಡಿದರೆ 120 ವರ್ಷ ಬರುತ್ತೆ. ಆಗಿನ ಕಾಲದ ಪ್ರಕಾರ ಒಬ್ಬ ವ್ಯಕ್ತಿ 120 ವರ್ಷಗಳ ಕಾಲ ಬದುಕ್ತಾನೆ. ಅವನ ಮ್ಯಾಕ್ಸಿಮಮ್ ಆಯುಷ್ಯ 120 ಇಯರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಹಾಗಾಗಿ ಈ 120 ವರ್ಷಗಳಲ್ಲಿ ಯಾವ ಯಾವ ಹಂತದಲ್ಲಿ ನಮಗೆ ಅನುಕೂಲ ಇದೆ ಅಂತ ಚೆಕ್ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಥರ ಬೈಫರ್ಕೇಟ್ ಮಾಡಿದ್ದಾರೆ. ಆಗ ಒಂದು ಎಕ್ಸಾಂಪಲ್ ತಗೊಂಡೆ ಅಲ್ವಾ, ತುಲಾ ರಾಶಿ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಅಂತ. ಸ್ವಾತಿ ನಕ್ಷತ್ರದ ಅಧಿಪತಿ ಯಾರು? ರಾಹು. ಇದರ ಅರ್ಥ ನೀವು ಹುಟ್ಟಿದಾಗ ರಾಹುವಿನ ದಶೆ ಇತ್ತು, ರಾಹುವಿನ ದಶೆ ನಡೀತಾ ಇತ್ತು. ನಮ್ಮ ಜನ್ಮ ನಕ್ಷತ್ರ ಯಾವುದಿರುತ್ತೆ ಅದರ ಅಧಿಪತಿಯ ದಶಾದಿಂದ ನಮ್ಮ ಹುಟ್ಟು ಶುರುವಾಗಿ ಅಲ್ಲಿಂದ ಬೇರೆ ಬೇರೆ ದಶೆಗಳು ಬರುತ್ತೆ. ಇವರು ಹುಟ್ಟುವಾಗ ರಾಹು ದಶೆ, ರಾಹು ದಶೆ ಮುಗಿದ ನಂತರ ಯಾವ ದಶೆ ಬರುತ್ತೆ ಇವರಿಗೆ? ಗುರು ದಶೆ, ನೆಕ್ಸ್ಟ್ ಶನಿ ದಶೆ, ನೆಕ್ಸ್ಟ್ ಬುಧ ದಶೆ. ಹಾಗಾಗಿ ಮಿಡಲಲ್ಲಿ ರಾಹುವಿನ ದಶೆಯಲ್ಲಿ ಜನಿಸಿದ್ದೀರಿ ಅಂದಾಗ ಅದರ ಅರ್ಥ ರಾಹುವಿನ ನಂತರ ಕೇತುವಿನಿಂದ ಸ್ಟಾರ್ಟ್ ಮಾಡುವುದಲ್ಲ. ರಾಹುವಿನ ನಂತರ ಗುರು ದಶೆ, ಶನಿ ದಶೆ, ಬುಧ ದಶೆ, ನೆಕ್ಸ್ಟ್ ಕೇತು ದಶೆ, ಹಾಗೆ ಕಂಟಿನ್ಯೂ ಆಗುತ್ತೆ. ಈ ಆರ್ಡರ್ ಗೊತ್ತಿರಬೇಕು. ಇನ್ನೊಂದೇನೆಂದರೆ ಈಗ ತುಲಾ ರಾಶಿ ಸ್ವಾತಿ ನಕ್ಷತ್ರ, ಸೊ ಹುಟ್ಟುವಾಗ ರಾಹು ದಶೆ. ಅದರ ಅರ್ಥ ನೀವು ರಾಹು ದಶೆ ಸ್ಟಾರ್ಟಿಂಗಲ್ಲೇ ಹುಟ್ಟಿರ್ತೀರಿ ಅಂತ ಅಲ್ಲ, ಕಂಪ್ಲೀಟ್ 18 ವರ್ಷ ರಾಹು ದಶೆ ಸಿಗುತ್ತೆ ಅಂತ ಅಲ್ಲ. ಯಾಕಂದರೆ ನಕ್ಷತ್ರಗಳಿಗೆ 4 ಪಾದಗಳಿರುತ್ತೆ. ಒಂದೊಂದು ಪಾದಕ್ಕೆ ಇಂತಿಷ್ಟು ಡಿಗ್ರಿವರೆಗೆ ಅಂತ ಇರುತ್ತೆ. ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ, ಒಂದು ರಾಶಿಯಲ್ಲಿ 9 ಪಾದಗಳಿರುತ್ತೆ ನಕ್ಷತ್ರದ್ದು. ಸೊ ಒಂದೊಂದು ಪಾದ ಇಂತಿಷ್ಟು ಡಿಗ್ರಿಯಿಂದ ಇಂತಿಷ್ಟು ಡಿಗ್ರಿವರೆಗೆ ಅಂತ ಇರುತ್ತೆ. ಹಾಗಾಗಿ ನಾವು ಹುಟ್ಟುವಾಗ ಯಾವ ಡಿಗ್ರಿಯಲ್ಲಿ ಇರ್ತಾನೆ ಚಂದ್ರ ಅದರ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಹುಟ್ಟುವಾಗ ಇದ್ದಂಥ ದಶೆಯಲ್ಲಿ ಎಷ್ಟು ವರ್ಷ ಆಲ್ರೆಡಿ ಕಳೆದು ಹೋಗಿದೆ, ಎಷ್ಟು ವರ್ಷ ಇನ್ನೂ ಬಾಕಿ ಇದೆ ಅನ್ನೋದು ಚಂದ್ರನ ಡಿಗ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಈಸಿಯಾಗಿ ಸಾಫ್ಟ್ವೇರಲ್ಲಿ ಗೊತ್ತಾಗುತ್ತೆ. ಆದರೂ ಈ ಬೇಸಿಕ್ ತಿಳ್ಕೊಂಡಿದ್ರೆ ಈ ದಶಾ ಹೇಗೆ ಬಂತು ಅನ್ನುವಂಥ ಕಾನ್ಸೆಪ್ಟ್ ನಮಗೆ ಗೊತ್ತಿರುತ್ತೆ. ಈಗ ನೀವು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಬಹುದು, ನಿಮ್ಮ ಜನ್ಮ ನಕ್ಷತ್ರ ಯಾವುದು, ನಕ್ಷತ್ರಾಧಿಪತಿ ಯಾರು, ಯಾವ ದಶಾ ನಡೀತಿತ್ತು, ನೀವು ಹುಟ್ಟಿದಾಗ ಯಾವ ದಶಾ ನಡೀತಿತ್ತು ಅಂತ. ಓಕೆ, ನಾನು ಆಗ ಒಂದು ಎಕ್ಸಾಂಪಲ್ ತಗೊಂಡೆ ಅಲ್ವಾ, ಚಂದ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರದಲ್ಲಿ ಇದ್ದಾನೆ ಅಂತ. ಸೊ ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ರಾಹು. ಸೊ ಇವರಿಗೆ ಹುಟ್ಟುವಾಗ ರಾಹು ದಶೆ ನಡೀತಾ ಇರುತ್ತೆ. ಈ ರಾಹು ದಶೆ ಅವರಿಗೆ ಹೇಗಿರುತ್ತೆ ಅದು ಡಿಪೆಂಡ್ ಆಗೋದು ರಾಹು ಜಾತಕದಲ್ಲಿ ಎಲ್ಲಿ ಪ್ಲೇಸ್ ಆಗಿದ್ದಾನೆ ಅನ್ನೋದರ ಮೇಲೆ. ಈಗ ಸ್ವಾತಿ ನಕ್ಷತ್ರ ಬಂದು ತುಲಾ ರಾಶಿಯಲ್ಲಿ 6 ಡಿಗ್ರಿ 40 ನಿಮಿಷದಿಂದ 20 ಡಿಗ್ರಿವರೆಗೆ ಇರುತ್ತೆ. ಇನ್ ಕೇಸ್ ಇವರ ಜಾತಕದಲ್ಲಿ ಚಂದ್ರ 6 ಡಿಗ್ರಿ 40 ನಿಮಿಷದಲ್ಲೇ ಇದ್ದರೆ ಇವರಿಗೆ ಫುಲ್ 18 ವರ್ಷಗಳ ಕಾಲ ರಾಹು ದಶೆ ಇರುತ್ತೆ. ಚಂದ್ರ ಡಿಗ್ರಿ ವೈಸ್ ಮುಂದೆ ಹೋದಂತೆ ದಶಾವರ್ಷ ಕಡಿಮೆ ಆಗುತ್ತೆ. ಚಂದ್ರ ಇನಿಷಿಯಲ್ ಡಿಗ್ರಿಯಲ್ಲಿ ಇದ್ದರೆ ಕಂಪ್ಲೀಟ್ 18 ವರ್ಷ ರಾಹು ದಶೆ ಇರುತ್ತೆ. ಇನ್ ಕೇಸ್ ರಾಹು ಜಾತಕದಲ್ಲಿ ಬ್ಯಾಡ್ ಆಗಿ ಪ್ಲೇಸ್ ಆಗಿದ್ದರೆ ಫಸ್ಟ್ 18 ಇಯರ್ಸ್ ಎಫೆಕ್ಟ್ ಆಗುತ್ತೆ. ಈಗ 6th ಹೌಸಲ್ಲಿ ರಾಹು ಪ್ಲೇಸ್ ಆಗಿದ್ದರೆ 6th ಹೌಸ್ ಈಸ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ವೆಲ್ನೆಸ್. ಸೊ ಈಗ 6th ಹೌಸಲ್ಲಿ ರಾಹು ಬ್ಯಾಡ್ ಆಗಿ ಪ್ಲೇಸ್ ಆಗಿದ್ದಾನೆ. ಸೊ ಈ 18 ಇಯರ್ಸ್ ನಿಮ್ಮ ಹೆಲ್ತ್ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಪೇರೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಹೆಲ್ತ್ ವಿಷಯದಲ್ಲಿ, ಡೈಜೆಸ್ಟಿವ್ ಪ್ರಾಬ್ಲಮ್ಸ್, ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್. ಆಫ್ಟರ್ 18 ಇಯರ್ಸ್ ಯು ವಿಲ್ ಬಿಕಮ್ ನಾರ್ಮಲ್, ಬಿಗ್ ಚೇಂಜಸ್ ಇರುತ್ತೆ. ಸಡನ್ಲಿ ಯು ಬಿಕಮ್ ಹೆಲ್ದಿ, ನಾರ್ಮಲ್ ಲೈಫ್ ಇರುತ್ತೆ. ಯಾಕಂದರೆ ಆಫ್ಟರ್ 18 ಇಯರ್ಸ್ ಆಫ್ ರಾಹು ದಶ ಗುರು ದಶ ಸ್ಟಾರ್ಟ್ ಆಗಿರುತ್ತೆ. ಗುರು ದಶೆ ಬಂದು 16 ಇಯರ್ಸ್ ಪೀರಿಯಡ್, 16 ವರ್ಷ ಇರುತ್ತೆ. ಆ್ಯಂಡ್ ಗುರು ಪ್ಲೇಸ್ಡ್ ಇನ್ ವೆರಿ ಗುಡ್ ಹೌಸ್, ಲೆಟ್ಸ್ ಸೇ 4th ಹೌಸ್. ಈಗ ಗುರು 4ನೇ ಮನೆಯಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಆಗ ನಿಮಗೆ ಪ್ರಾಸ್ಪರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಹೌ ಲೈಫ್ ಈಸ್ ಅಫೆಕ್ಟೆಡ್. ಒಂದು ಮೇಜರ್ ಪ್ಲಾನೆಟ್ ಅನ್ನೋದು ನಮ್ಮ ಲೈಫ್ನ ಕಂಟ್ರೋಲ್ ಮಾಡುತ್ತೆ. ಸೊ ಈಗ ಗುರು 4ನೇ ಮನೆಯಲ್ಲಿ ಇದ್ದಾಗ ಆ ಗುರುವಿನ ದಶಾ ಪೀರಿಯಡ್ 16 ವರ್ಷದಲ್ಲಿ 4th ಹೌಸ್ ರಿಲೇಟೆಡ್ ರಿಸಲ್ಟ್, 9th ಹೌಸ್ ರಿಸಲ್ಟ್,
12th ಹೌಸ್ ರಿಸಲ್ಟ್ ಹಾಗೆ ಗುರು ನೋಡುವ ಮನೆಯ ರಿಸಲ್ಟ್ ಅದನ್ನು ಅನುಭವಿಸಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ದಶ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ವೇದಿಕ್ ಆಸ್ಟ್ರಾಲಜಿಯಲ್ಲಿ ಘಟನೆಗಳು ಏನು ನಡೆಯುತ್ತೆ, ನಮ್ಮ ಜೀವನದಲ್ಲಿ ನಮ್ಮ ವಿಶ್ ಫುಲ್ಫಿಲ್ಮೆಂಟ್ ಏನು ಬಯಸ್ತೀವಿ, ಸಹಜವಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರತಿಯೊಂದು ಕಾಲಘಟ್ಟದಲ್ಲಿ ಏನೇನು ನಡಿಬೇಕು, ಅದು ಯಾವಾಗ ನಡೆಯುತ್ತೆ ಅನ್ನೋದನ್ನು ತಿಳಿಯುವುದಕ್ಕೆ ಈ ವಿಂಶೋತ್ತರಿ ದಶ ಈ ಒಂದು ಕಾನ್ಸೆಪ್ಟ್ನ ಜ್ಯೋತಿಷ್ಯದಲ್ಲಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಈ ದಶಾಭುಕ್ತಿಯ ಮೂಲಕ ತಿಳ್ಕೊಳ್ಳುವುದಕ್ಕೆ ಹೇಳಿದ್ದಾರೆ. ಈಗ ನಾನು ಹೇಳಿದ್ದು ಮಹಾದಶ. ಇನ್ನು ಅಂತರ್ದಶ ಅಥವಾ ಭುಕ್ತಿ ಅಂತ ಕರಿತೀವಲ್ವ, ಅದು ಹೇಗೆ ಗೊತ್ತಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಕೇತು ದಶೆ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ಳುವ. ಕೇತು ದಶೆ 7 ವರ್ಷ ಇರುತ್ತೆ. ಕೇತು ದಶೆ ಶುರುವಾದಾಗ ಬಿಗಿನಿಂಗಲ್ಲಿ ಕೇತು ಭುಕ್ತಿನೇ ಇರುತ್ತೆ. ಯಾವ ದಶೆ ಶುರುವಾಗುತ್ತೋ ಅದರ ಭುಕ್ತಿ ಬಿಗಿನಿಂಗಲ್ಲಿ ಇರುತ್ತೆ. ಅಂದರೆ ಈ ಕಂಪ್ಲೀಟ್ 7 ವರ್ಷ ಕೇತುವಿನ ಮಹಾದಶ ಏನಿದೆ ಅದನ್ನು ಮತ್ತೆ 9 ಗ್ರಹಗಳಲ್ಲಿ ಡಿವೈಡ್ ಮಾಡ್ತಾರೆ ಆ ಸಮಯವನ್ನು. ಅಂದರೆ ಕಂಪ್ಲೀಟ್ 7 ವರ್ಷದಲ್ಲಿ ನಿಮಗೆ ಹೀಗೆ ಆಗುತ್ತೆ ಅಂತ ಹೇಳಿದರೆ ಆಗ ನಾವು 7 ವರ್ಷದಲ್ಲಿ ಯಾವಾಗ ಆಗುತ್ತೆ ಅಂತ ಕೇಳ್ತೀವಲ್ವಾ. ಈಗ 2027 ಒಳಗಡೆ ಆಗುತ್ತೆ ಅಂತ ಒಂದು 7 ಇಯರ್ಸ್ ಪೀರಿಯಡ್ ಹೇಳಿದರೆ ಜನ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ನಾವು ಕರಾರುವಕ್ಕಾಗಿ ಅಪ್ರಾಕ್ಸಿಮೇಟ್ ಅಟ್ಲೀಸ್ಟ್ ಯಾವ ವರ್ಷದಲ್ಲಿ ಆಗ್ಬೋದು, ನನಗೆ ಬೇಕಾಗಿರುವಂಥ ವಿಚಾರ ಯಾವ ವರ್ಷ ಫಲಿಸುತ್ತೆ ನನಗೆ ಅಂತ ನಾವು ಕೇಳ್ಬೋದು. ಅದನ್ನು ಕಂಡು ಹಿಡಿಯುವುದಕ್ಕೆ ಈ 7 ವರ್ಷ ದಶಾ ಪೀರಿಯಡನ್ನು ಮತ್ತೆ 9 ಗ್ರಹಗಳಲ್ಲಿ ಡಿವೈಡ್ ಮಾಡಲಾಗುತ್ತೆ. ಆಗ 7 ವರ್ಷ ಹೋಗಿ ಕೇತು ದಶೆ ಕೇತು ಭುಕ್ತಿ ಬಂದು ಒಂದು ಅಪ್ರಾಕ್ಸಿಮೇಟ್ 7-8 ತಿಂಗಳು ಬರುತ್ತೆ. ಹಾಗೆ ಶುಕ್ರ ಮತ್ತು ಸೂರ್ಯ ಯಾವ ಗ್ರಹದ ದಶಾ ಪೀರಿಯಡ್ ದೊಡ್ಡದಿರುತ್ತೋ ಆ ಭುಕ್ತಿ ಕೂಡ ಸ್ವಲ್ಪ ಹೆಚ್ಚಿರುತ್ತೆ. ಈಗ ಕೇತು 7 ಇಯರ್ಸ್ ಕಂಪ್ಲೀಟ್ ದಶಾ ಪೀರಿಯಡ್ ಭುಕ್ತಿ ಶುಕ್ರನಿಗೆ ಕಂಪೇರ್ ಮಾಡಿದರೆ ಇದು ಕೇತು ಭುಕ್ತಿ ತುಂಬ ಚಿಕ್ಕದು. ಶುಕ್ರ 20 ವರ್ಷ ಆದರೆ ಕೇತು ಬರೀ 7 ವರ್ಷ ಕಂಪ್ಲೀಟ್ ದಶಾ ಪೀರಿಯಡ್. ಆದ್ದರಿಂದ ಭುಕ್ತಿಯಲ್ಲೂ ಕೂಡ ಯಾವ ಗ್ರಹದ ಪೀರಿಯಡ್ ದೊಡ್ಡದಿರುತ್ತೋ ಆ ಭುಕ್ತಿ ಸಮಯ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕೇತು ಮತ್ತು ಸೂರ್ಯನಿಗೆ ಕಂಪೇರ್ ಮಾಡಿದರೆ ಶುಕ್ರನ ಭುಕ್ತಿ ದೊಡ್ಡದಿರುತ್ತೆ. ಅದಕ್ಕೆ ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಇದೆ, ಅದರ ಪ್ರಕಾರ ಡಿವೈಡ್ ಮಾಡಲಾಗುತ್ತೆ. ಸೊ ಇದು ದಶ ಮತ್ತು ಭುಕ್ತಿಯ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್. ಮುಂದಿನ ವಿಡಿಯೋಸಲ್ಲಿ ಯಾವ ಯಾವ ದಶಗಳು ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ ನೋಡುವ. ಇದು ಇವತ್ತಿನ ಟಾಪಿಕ್. ಎಲ್ರಿಗೂ ಒಳ್ಳೆಯದಾಗಲಿ.